ಡಾಕ್ಟ್ರೆ ಅವರು ವ್ಯಾಪಾರ ಮಾಡಲಿ ಬೇಡ ಅಂತ ಹೇಳ್ತಲ್ಲ, ಬಂದವ್ರನ್ನ ಮಾಹಿತಿಗಳನ್ನ ಸಂಗ್ರಹಿಸುವಂತ ವ್ಯವಸ್ಥೆ ಮಾಡ್ಬೋದಾ ಅಂತ. ಯಾಕಂದ್ರೆ ಸಾವಿರಾರು ಜನ ಬಂದ್ ಮಾಡ್ತಾರೆ ಎಲ್ಲ ಕಡೆ ಪ್ರವಾಸಿ ತಾಣ, ಏನು ಅಂತಾನೆ ಗೊತ್ತಿರೋದಿಲ್ಲ. ಸರ್ವೆ ಮಾಡಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಈ ಥರ ಅಂತ ಲಿಸ್ಟ್ ಇದೆ, ಸರ್ಕಾರದ ವತಿನಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಅಲ್ಲ ಈಗ ಈ ಥರವೆಲ್ಲ ಒಂದೊಂದು ಘಟನೆಗಳು ಪಾಠ. ಈ ಥರ ಇದು ಆಗದೇ ಇರುವಂಥ ಘಟನೆ ಆಗೋಗ್ಬಿಟ್ಟಿದೆ. ಸೊ ಪ್ರಿಕಾಷನರಿ ಮೆಜರ್ ಎಷ್ಟು ಟೇಕನ್ ಅದರಲ್ಲಿ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತೇಳಿ ಡೀಟೇಲ್ ಲಿಸ್ಟ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಸ್ಥಳಗಳಲ್ಲಿ ಹೀಲಿಯಂನ ಬಳಸಿ ಬಲೂನನ್ನು ತಯಾರಿಸೋಕ್ಕೆ ನಿಷೇಧ ಏನಾರು ಆಗುತ್ತಾ ಅಂತ? ಯಾಕಂದ್ರೆ ತುಂಬಾ ಯಾವುದೇ ಅಪಾಯಕಾದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ. ಯಾವುದೇ ಅಪಾಯಕಾರದ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ. ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ, ಅವರೇ ಮಾಡ್ತಾಯಿದ್ರು, ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ಈ ರೀತಿ ಆಗಿರಲಿಲ್ಲ. ಸೊ ಅನ್ಫಾರ್ಚುನೇಟ್ ಇಟ್ಸ್ ಹ್ಯಾಪೆಂಡ್. ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗದಿರೋ ಜನಗಳ ರಕ್ಷಣೆ ಮಾಡಬೇಕಲ್ಲ. ಈಗ ಗಾಯಾಳುಗಳ ಚಿಕಿತ್ಸೆ ವಿಚಾರವಾಗಿ ಬೇರೆ ಚಿಕಿತ್ಸೆ ಇಲ್ಲೇ ಎಲ್ಲ ಮೇಜರ್ ಆಪ್ರೇಷನ್ಸ್ ಆಗಿದ್ದಾವೆ. ನಮ್ಮ ಡಾಕ್ಟರ್ಸು ಕೇರ್ ಹಾಸ್ಪಿಟಲಲ್ಲಿ ಎಫಿಷಿಯೆಂಟ್ ಡಾಕ್ಟರ್ಸ್ ಇದ್ದಾರೆ, ಹೈಲಿ ಎಫಿಷಿಯೆಂಟ್ಸ್ ಇದ್ದಾರೆ. ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ. ಇವು ಕ್ರಿಟಿಕಲ್ ಇದೆ. ಇಬ್ಬರು ಲಕ್ಷ್ಮೀ ಮಂಜುಳಾ ಇಬ್ಬರದು ಕ್ರಿಟಿಕಲ್ ಇದೆ. ಇಲ್ಲ ಅವ್ರಿಗೆ ಅದನ್ನು ಈ ಪೌಡ್ರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕೊತಾರೆ. ಸೋಡಿಯಂನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಮೈಸೂರಲ್ಲಿ ವ್ಯಾಪಾರ ಮಾಡ್ತಿದ್ರು, ಐಸ್ ಕಡ್ಡಿ ಮಾಡ್ತಿದ್ರು. ಸೀಸನಲ್ ಯಾವ ಈಗ ಬೇಸಿಗೆ ಟೈಮಲ್ಲಿ ನಾವು ಸ್ಕೂಲಲ್ಲಿ ಹೋದಾಗ ಐಸ್ ಕಡ್ಡಿ ಚಿಪ್ತೀವಲ್ಲ ಬಿಟ್ಕೊಂಡು ಅದು ಮಾಡ್ತಿದ್ರು. ಅದು ಇದರ ಪರಿಣಾಮಗಳು ಈಗ ಆಗ್ತವೆ ಅನ್ನೋದು ಅದು ತುಂಬ ಲೈಟ್ ಅಲ್ಲ, ವೆರಿ ರೇರ್. ಇಟ್ಸ್ ಹ್ಯಾಪೆಂಡ್ ಅನ್ಫಾರ್ಚುನೇಟ್. ಡೆಫಿನೆಟ್ಲಿ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಇಲ್ಲ ಯಾರು ಇಲ್ಲ. ವ್ಯಾಪಾರ ಮಾಡಲಿಕ್ಕೆ ಇಲ್ಲ, ಅವ್ರ ಕುಟುಂಬ ಇಬ್ಬರು ಇದ್ದರು, ಬಟ್ ಅವ್ರ ವ್ಯಾಪಾರದ ಇದು ಬೇರೆ ಇನ್ನೇನಿಲ್ಲ. ಅದು ರೋಟೀನ್. ಅದು ಅವ್ರು ಏನಾದ್ರು ಘಟನೆಗಳಾದಾಗ ದೇ ವಿಲ್ ಬಿ ಕಾಶಿಯಸ್ ಟು ನೋ ಥಿಂಗ್ಸ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ. ಸಿನ್ಸ್ ದೇರ್ ಇಸ್ ನಥಿಂಗ್ ಹಿಯರ್, ಅವರೆಲ್ಲ ಇನ್ಫಾರ್ಮೇಷನ್ ತಗೊಳ್ತಾರೆ, ನಾವು ಕೇಳ್ತಾರೆ. ಮಾಡ್ಬೋದು ನನಗೆ ಗೊತ್ತಿಲ್ಲ ಅದು, ಬಟ್ ಮಾಡ್ಬೋದು. ನಥಿಂಗ್ ರಾಂಗ್. ಆ ಥರದ ಸೀರಿಯಸ್ ಈ ಥರ ಇನ್ನು ಘಟನೆ ಸದ್ಯಕ್ಕೆ ಆ ಥರ ಏನು ಕಂಡು ಬರೋಲ್ಲ. ಬಟ್ ಅದು ಬರ್ಬೋದು ಅವರು. ನಥಿಂಗ್ ರಾಂಗ್. ಇವರು ಖರ್ಚು ವೆಚ್ಚ ಎಲ್ಲ ಸರ್ಕಾರ ಮಾಡ್ತೀವಿ. ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡಿ, ಆಮೇಲೆ ಎಲ್ಲ ಇದ್ದರೆ ಪರಿಹಾರ ಘೋಷಣೆ ಮಾಡೋಣ ಅಂತ. ನಾನು ದಾವಣಗೆರೆಗೆ ಹೋಗ್ಬೇಕಾಯ್ತು, ಮುಖ್ಯಮಂತ್ರಿಗಳು ಸೂಚನೆ ಮಾಡಿ ಮೈಸೂರು ಈ ಥರ ಆಗಿದೆ, ಇಮಿಡಿಯೇಟಾಗಿ ನೀನು ಹೋಗು ಅಂತ ಬೆಳಗ್ಗೆ ಹೇಳಿದ್ರು. ಸೊ ಖರ್ಚು ವೆಚ್ಚ ಎಲ್ಲ ಸರ್ಕಾರ. ಈಗ ಕೊಟ್ರೇಶ್ ಇರೋರು ಸರ್ಕಾರಿ ನೌಕರರಿದ್ದಾರೆ, ಅವ್ರ ಊರಿಗೆ ಹೋಗಿ ಅಲ್ಲಿ ಚಿಕಿತ್ಸೆ ಕೊಡುವಂತ ಶಿಫ್ಟ್ ಮಾಡೋದು ಮಾಡ್ಬೋದು ಅಂತ. ಕೊಟ್ರೇಶ್ ಅಂತ ಒಬ್ರು ಗಾಯಾಳು ಇದ್ದಾರಲ್ಲ, ರಾಣಿಬೆನ್ನೂರವರು ಸರ್ಕಾರಿ ನೌಕರರಿದ್ದಾರೆ. ಅವರು ಅದೇ ಮಾತಾಡಿದೆ ನಾನು ಅವ್ರಿಗೆ, ಅವ್ರ ಕುಟುಂಬಕ್ಕೆಲ್ಲ ಮಾತಾಡಿದೆ. ಅವರೇನು ಆ ಮೇಜರ್ ಇದೇನಿಲ್ಲ, ಫ್ರಾಕ್ಚರ್ ಆಗಿದೆ. ಅದೇ ಮೇಜರ್ ನೋಡಿದೆ, ಮೇಜರ್ ಇದೇನಿಲ್ಲ. ಇಲ್ಲ ಅವ್ರಿಗೆ ಗಂಟೆ ಏನು ನೆರವೇಬೇಕು ಮಾಡ್ತೀವಿ, ನೋ ಪ್ರಾಬ್ಲಮ್. ಅವ್ರು ಏನು ಹೆಲ್ಪ್ ಬೇಕು ಮಾಡ್ಕೊಡ್ತೀವಿ. ಜಿಲ್ಲೆಯಿಂದ ಈ ಆಡಳಿತದಿಂದ ಏನು ಸರ್ಕಾರದಿಂದ ಖಂಡಿತ ಮಾಡ್ಕೊಡ್ತೀವಿ.